ನಮ್ಮದು ಬೆಂಗಳೂರಿನಲ್ಲಿ ಡಾಕ್ಟರ್ ವರುಣ್ಸ್ PU ನೀಟ್ ರೆಸಿಡೆನ್ಷಿಯಲ್ ಕ್ಯಾಂಪಸ್ ಒಂದು PU ಕಾಲೇಜ್ ಇದೆ. ಆ PU ಕಾಲೇಜ್ ಡಾಕ್ಟರ್ ಆಗಬೇಕು ಅನ್ನುವಂತ ಮಕ್ಕಳಿಗೋಸ್ಕರನೇ ನಾವು ಮಾಡಿದೀವಿ ಕ್ಯಾಂಪಸ್. ರೆಸಿಡೆನ್ಷಿಯಲ್ ಮಾತ್ರ, ಅಂದ್ರೆ ನಮ್ಮ ಜೊತೆ ಹಾಸ್ಟೆಲ್ ನಲ್ಲಿ ಇರೋದಷ್ಟೇ ಅವಕಾಶ ಮಕ್ಕಳಿಗೆ. ಫಸ್ಟ್ PUC ಗೆ ಅಡ್ಮಿಷನ್ ಓಪನ್ ಇದೆ. ಫಸ್ಟ್ PUC ಗೆ ನಿಮ್ಮ ಮಕ್ಕಳನ್ನು ನಮ್ಮ ಜೊತೆಗೆ ಸೇರಿಸಿ, ಅವರು 2 ವರ್ಷ ನಮ್ಮ ಜೊತೆಗೆ ಇರ್ತಾರೆ, ನಮ್ಮ ಜೊತೆ ಪ್ರಿಪರೇಷನ್ ಮಾಡ್ತಾರೆ, ನೀಟ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿ ಮೆಡಿಕಲ್ ಸೀಟ್ ತಗೊಂಡು ನಿಮ್ಮ ಮನೆಗೆ ಬರ್ತಾರೆ. ಹೇಗಿದಿಷ್ಟು ಸಾಧ್ಯ? ಅದು ಹೇಗೆ ನಾನು ಒಬ್ಬ ಆವರೇಜ್ ಸ್ಟೂಡೆಂಟ್ಗೂ ಗವರ್ಮೆಂಟ್ ಮೆಡಿಕಲ್ ಸೀಟ್ ಗ್ಯಾರಂಟಿಯಾಗಿ ಸಿಗುತ್ತೆ ಅನ್ನೋದನ್ನ ಹೇಳ್ತೀನಿ ಅನ್ನೋದ್ರ ಕ್ಲಾರಿಫಿಕೇಶನ್ ಮತ್ತೆ ಜಸ್ಟಿಫಿಕೇಶನ್ ಇವಾಗ ಕೊಡ್ತೀನಿ. ನಾನು ಒಬ್ಬ ವೈದ್ಯನೇ, ನಾನು ಒಬ್ಬ ಡಾಕ್ಟ್ರೇ. ಸಾಕಷ್ಟು ಉನ್ನತವಾದ ಅಕಾಡೆಮಿಕ್ ಸಕ್ಸಸ್ ಅನ್ನ ಕಂಡಿದ್ದೀನಿ. ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಟ್ರೈನ್ ಮಾಡಿದ್ದೀನಿ. ಕಳೆದ 23 ವರ್ಷಗಳಿಂದ ಮಕ್ಕಳಿಗೆ ಟ್ರೈನಿಂಗ್ ಮಾಡ್ತಾ ಇದ್ದೀನಿ. 10,000ಕ್ಕೂ ಹೆಚ್ಚು ಟೀಚರ್ಸ್ಗೆ ಟ್ರೈನಿಂಗ್ ಮಾಡಿದ್ದೀನಿ. 150ಕ್ಕೂ ಹೆಚ್ಚು ಇನ್ಸ್ಟಿಟ್ಯೂಷನ್ಸ್ಗೆ ನಾನು ಗೈಡ್ ಮಾಡಿದ್ದೀನಿ. ಈಗ ಸದ್ಯಕ್ಕೆ ಮೇಘಾಲಯದ ಸರ್ಕಾರದ ಒಂದು ಕಾರ್ಯಕ್ರಮನ ಕೂಡ ನಾನು ಡಿಸೈನ್ ಮಾಡಿ ಅದನ್ನ ಲೀಡ್ ಕೂಡ ಮಾಡ್ತಾ ಇದ್ದೀನಿ. ಮೇಘಾಲಯ ಸ್ಟಾರ್ 30 ಅನ್ನುವಂತ ಒಂದು ವಿಶೇಷವಾದ ಗವರ್ಮೆಂಟ್ ಪ್ರೋಗ್ರಾಮ್ ಅನ್ನ ನಾನೇ ಡಿಸೈನ್ ಮಾಡಿ ಲೀಡ್ ಮಾಡ್ತಾ ಇದ್ದೀನಿ. ಸಾವಿರಾರು ವಿದ್ಯಾರ್ಥಿಗಳು ನನ್ನ ಪದ್ಧತಿಯನ್ನು ಫಾಲೋ ಮಾಡಿರುವಂತವರು ಡಾಕ್ಟರ್ಗಳಾಗಿದ್ದಾರೆ. ನಿಮ್ಮ ಮಕ್ಕಳು ಕೂಡ ಆಗ್ತಾರೆ. ಹೇಗೆ ಅನ್ನೋದನ್ನ ಹೇಳ್ತೀನಿ. ನಮ್ಮ ಜೊತೆ ನಿಮ್ಮ ಮಕ್ಕಳು ಇರುವಾಗ ನಾವು ಅವರಿಗೆ ಏನೆಲ್ಲ ಮಾಡಿಸ್ತೀವೋ ಅದರಿಂದ ಅವರಿಗೆ ಏನ್ ಯಶಸ್ಸು ಬೇಕಾದ್ರೂ ಸಾಧ್ಯ ಆಗೋದಕ್ಕೆ ಆಗತ್ತೆ. ಏನ್ ಮಾಡಿಸ್ತೀವಿ? ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಅವರ ದಿನಚರಿ. ಬೆಳಗ್ಗೆ 5ಕ್ಕೆ ಏಳಬೇಕು, ರಾತ್ರಿ 11ಕ್ಕೆ ಮಲಗಬೇಕು. ಪ್ರತಿನಿತ್ಯ ಬೆಳಗ್ಗೆ 1 ಗಂಟೆ ಯೋಗ ಮಾಡ್ತಾರೆ, ಸಂಜೆ 1 ಗಂಟೆ ಆಟ ಆಡ್ತಾರೆ. ಅದ್ಭುತವಾದ ವೆಜಿಟೇರಿಯನ್ ಹೋಲ್ಸಮ್ ಫುಡ್, ಫುಲ್ಲಿ ಬ್ಯಾಲೆನ್ಸ್ಡ್ ನ್ಯೂಟ್ರಿಷಿಯಸ್ ಆಹಾರ ಸಿಗುತ್ತೆ. ಯಾವುದೇ ರೀತಿಯಾದ ಗ್ಯಾಡ್ಜೆಟ್ಸ್ ಅನ್ನ ಇಟ್ಕೊಳ್ಳೋ ಹಾಗಿಲ್ಲ. ಮೊಬೈಲ್ ಫೋನ್ ಆಗ್ಲಿ, ಮ್ಯೂಸಿಕ್ ಸಿಸ್ಟಮ್ ಆಗ್ಲಿ, ಕಂಪ್ಯೂಟರ್, ಲ್ಯಾಪ್ಟಾಪ್, ಯಾವುದೇ ಗ್ಯಾಡ್ಜೆಟ್ ಇಟ್ಕೊಳ್ಳೋ ಹಾಗಿಲ್ಲ. ದಿನದ 11 ಗಂಟೆಗಳಷ್ಟು ಅಧ್ಯಯನ. ಇಷ್ಟನ್ನ ಮಾಡುವಾಗ ಪ್ರತಿನಿತ್ಯ ಇದನ್ನೇ ನಾವು ಮಾಡ್ತಾ ಹೋಗುವಾಗ ಅವರ ದಿನಚರಿ ಬಹಳ ಗಟ್ಟಿಯಾಗಿ ಕೂರುತ್ತೆ. ಸರಿಯಾದ ದಿನಚರಿಯನ್ನ ನಾವು ಕೂಡಿಸಿದ್ರೆ ಈ 6 ಅಂಶಗಳು ನಾನು ಏನ್ ಹೇಳಿದೆ ಇದನ್ನ ದಿನಚರಿಯಲ್ಲಿ ತಂದು ಪ್ರತಿನಿತ್ಯ ಅವರು ಮನೆಯಲ್ಲಿ ಕೂಡ ಇದನ್ನೇ ಫಾಲೋ ಮಾಡೋದು ಸಾಧ್ಯ ಆಯ್ತು ಅಂತಂದ್ರೆ ಡಾಕ್ಟರ್ ಆಗೋದೇನು, IAS ಆಫೀಸರ್ ಕೂಡ ಆಗ್ಬಹುದು. ಏನು ಬೇಕೋ ಸಾಧಿಸಬಹುದು. ಸಾಧನೆಗೆ ಬೇಕಾಗಿರುವಂತಹ ಫೌಂಡೇಶನ್ ಇದು. ಮನೆಯಲ್ಲಿದ್ದು ಮಕ್ಕಳು ಮಾಡೋಕ್ಕಾಗೋದಿಲ್ಲ. ನಮ್ಮ ಕ್ಯಾಂಪಸ್ ನಲ್ಲಿ ಇದನ್ನ ಖಂಡಿತವಾಗ್ಲೂ ಅವ್ರಿಗೆ ಗೈಡ್ ಮಾಡ್ತಾ, ಅವ್ರನ್ನ ಮೋಟಿವೇಟ್ ಮಾಡ್ತಾ, ಅವ್ರ ಜೊತೆನಲ್ಲಿ ಅವ್ರನ್ನ ಮಾಡಿಸ್ತೀವಿ ನಾವು. ನಮ್ಮದು ಬೆಂಗಳೂರಿನಲ್ಲಿ ಡಾಕ್ಟರ್ ವರುಣ್ಸ್ PU ನೀಟ್ ರೆಸಿಡೆನ್ಷಿಯಲ್ ಕ್ಯಾಂಪಸ್ ಒಂದು PU ಕಾಲೇಜ್ ಇದೆ. ಆ PU ಕಾಲೇಜ್ ಡಾಕ್ಟರ್ ಆಗಬೇಕು ಅನ್ನುವಂತ ಮಕ್ಕಳಿಗೋಸ್ಕರನೇ ನಾವು ಮಾಡಿದೀವಿ ಕ್ಯಾಂಪಸ್. ರೆಸಿಡೆನ್ಷಿಯಲ್ ಮಾತ್ರ, ಅಂದ್ರೆ ನಮ್ಮ ಜೊತೆ ಹಾಸ್ಟೆಲ್ ನಲ್ಲಿ ಇರೋದಷ್ಟೇ ಅವಕಾಶ ಮಕ್ಕಳಿಗೆ. ಫಸ್ಟ್ PUC ಗೆ ಅಡ್ಮಿಷನ್ ಓಪನ್ ಇದೆ. ಫಸ್ಟ್ PUC ಗೆ ನಿಮ್ಮ ಮಕ್ಕಳನ್ನು ನಮ್ಮ ಜೊತೆಗೆ ಸೇರಿಸಿ,